ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಚಿಕ್ಕ ಮಕ್ಕಳಲ್ಲಿ ತಿಂತಾ ಇದ್ದು ಮತ್ತು ಎಲ್ಲರಿಗೂ ಇಷ್ಟವಾಗುವಂಥದ್ದು ಶಂಕರ ಪೋಳಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಆ್ಯಕ್ಚುಲಿ ನಾವು ಹೊರಗಡೆ ತಿಂದಾಗ ಒಂದೇ ಫ್ಲೇವರ್ ಇರುತ್ತೆ, ಈ ಮೇಲ್ಗಡೆ ಏನು ಫ್ಲೇವರ್ ಇದೆಯೋ ಅದು. ಸೊ ಮಧ್ಯದಲ್ಲಿ ಚಾಕ್ಲೇಟ್ ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ, ನನ್ನ ಮಗಳಿಗೆ ತುಂಬ ಇಷ್ಟ ಅಂದ್ಬಿಟ್ಟು. ನಾವು ಇದು ಹೊರಗಡೆ ಸಿಗಲ್ಲ, ಮನೆಯಲ್ಲಿ ಮಾಡ್ಕೋಬೇಕಷ್ಟೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು 1 kg ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. ಯಾಕಪ್ಪ ಅಂದರೆ ನನ್ನ ಮಗ ಹಾಸ್ಟೆಲ್ಗೆ ಹೋಗ್ತಾನೆ. ಹಾಸ್ಟೆಲಲ್ಲಿ ನಿಮಗೆ ಗೊತ್ತಲ್ಲ, ಗಂಡ್ಮಕ್ಳು ಹಾಸ್ಟೆಲಲ್ಲಿ ಎಷ್ಟು ತಿಂಡಿ ಕೊಟ್ಟು ಕಳಿಸಿದ್ರು ಸಾಲಲ್ಲ ಅಂದ್ಬಿಟ್ಟು ನಾನು 1 kg ಪೂರ್ತಿ ಒಂದು ಡಬ್ಬದಲ್ಲಿ ಅಳತೆ ಮಾಡಿಕೊಂಡು ತೊಗೋತಾ ಇದ್ದೀನಿ. ಇದು 3 ಡಬ್ಬ ಬಂದಿತ್ತು. ಸೊ ನಾನು ಅದಕ್ಕೆ 1 ಡಬ್ಬ ಸಕ್ಕರೆನ ಪೌಡರ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಅದಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ, ಒಂದು ಒಂದು 1/4 ಬಟ್ಲಿಗಿಂತ ಸ್ವಲ್ಪ ಕಮ್ಮಿ ಎಣ್ಣೆ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಅದನ್ನು ಮುಷ್ಟಿ ಬಿಗಿ ಮಾಡಿದಾಗ ಏನದು ಒಂದು ಉಂಡೆ ಆಗಿ ಬರಬೇಕು. ಸೊ ಸ್ವಲ್ಪ ಉಂಡೆ ಆಗಿ ಬರಲಿಲ್ಲ, ಮತ್ತು ನಾನು ಎಕ್ಸ್ಟ್ರಾ ಇನ್ನೊಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಈಗ ಒಂದು ಮುದ್ದೆ ಆಗಿ ಬಂತು. ಈ ಥರ ಬಂದಾಗ ನಾವು ಈಗ ಏನದು ಚಾಕ್ಲೇಟ್ ಫ್ಲೇವರು ಮಾಡಬೇಕಲ್ವ, ಅದರಿಂದ 1/3 ಭಾಗದಷ್ಟು ತೊಗೋತಾ ಇದ್ದೀನಿ. 3 ಭಾಗ ಮಾಡಿ ಅದರಲ್ಲಿ 1 ಭಾಗನ ತೆಗೆದು ಇಟ್ಕೋತಾ ಇದ್ದೀನಿ. ಇನ್ನು ಮಿಕ್ಕಿದ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋತೀನಿ. ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ, ತೆಳು ಆಗಿಬಿಡುತ್ತೆ ಜಲ್ದಿ. ಏಕೆಂದರೆ ನಾವು ಸಕ್ಕರೆ ಕೂಡ ಪೌಡ್ರ್ ಮಾಡಿ ಹಾಕಿರೋದ್ರಿಂದ ನೀರು ಹಾಕಿದ ತಕ್ಷಣ ಜಲ್ದಿ ತೆಳು ಆಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಬೇಕಿದ್ರೆ ನೀವು ಇಲ್ಲಿ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ಯಾಕೆ ನಾನು ಚಾಕ್ಲೇಟ್ ಫ್ಲೇವರ್ ಮಾಡ್ತಾ ಇರೋದ್ರಿಂದ ನನಗೆ ಏಲಕ್ಕಿ ಪೌಡ್ರ್ ಅಗತ್ಯ ಇರಲಿಲ್ಲ. ನೀವು ಒಂದೇ ಫ್ಲೇವರ್ ಮಾಡೋದಾದ್ರೆ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ಈಗ ನಾನು ಕೊಕ್ಕೋ ಪೌಡರ್ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನ್ 4 ಸ್ಪೂನು ಕೊಕ್ಕೋ ಪೌಡ್ರ್ ಹಾಕೋತೀನಿ. ಅದಕ್ಕೆ ಡಬಲ್ ನಾವು ಶುಗರ್ ಪೌಡರ್ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸೇಮ್ ಅದೇ ಥರ ಕಲಿಸ್ಕೊಳ್ಳೋಣ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿದರೆ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದನ್ನು ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಆಮೇಲೆ ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ, ಯಾಕೆಂದರೆ ನಾನು ಮತ್ತೆ ವೀಡಿಯೋ ಮಾಡೋದಕ್ಕೆ ಇದರಿಂದ ಸ್ಫೂರ್ತಿ ಸಿಗುತ್ತೆ. ಸೊ ನಾನೊಂದು 1/2 hour ಇದನ್ನು ಮುಚ್ಚಿಕ್ಬಿಡ್ತೀನಿ. ನೀಟಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಸಿಟ್ಟು ಅಂತ ಮುಚ್ಚಿಟ್ಟು. ಈಗ 1 ಗಂಟೆ ಟೈಮ್ ಆಗಿದೆ. ಸೊ ಈಗೆಲ್ಲ ಚೆನ್ನಾಗಿ ನಾದ್ಕೊಂಡು ಅದನ್ನು 2 ಭಾಗದಾಗಿ ಕಟ್ ಮಾಡಿ 1 ಭಾಗ ಎತ್ತಿ ಇಟ್ಕೋತಾ ಇದ್ದೀನಿ, ಏಕೆಂದರೆ ಎಲ್ಲ ಒಂದೇ ಸತಿ ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು. ಆಮೇಲೆ ಮತ್ತೆ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ 6 ಪೀಸ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ 1 ಪೀಸು, ಮೇಲ್ಗಡೆ 1 ಪೀಸು. ಇದು ಅಷ್ಟೇ ಅರ್ಧ ಎತ್ತಿಕ್ತಿದ್ದೀನಿ, ಮತ್ತು ನಾನು ಅರ್ಧ ಎತ್ತಿಟ್ಟಿದ್ನಲ್ಲ ಅದ್ರ ಜೊತೆಗೆ ಅಂತ. ಇದನ್ನು ನಾನು 6 ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಉಂಡೆಗಳನ್ನಾಗಿ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ಬಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಚಿಕ್ಕ ಮಕ್ಕಳಲ್ಲಿ ₹1ಗೆ 4 ಕೊಡೋದು, ತುಂಬ ಚುಕ್ಕ ಇರೋದು 4 ಕೊಡೋರು ಅಷ್ಟೇ. ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ ನಾವು ನಮ್ಮ ಮನೆಯಲ್ಲಿ. ಆಮೇಲೆ ನನ್ನ ಮಗ ಹೇಳ್ತಿದ್ದ, ಹಾಸ್ಟೆಲಲ್ಲಿ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ರಮ್ಮ ಅಂತ ಹೇಳ್ತಾ ಇದ್ದ. ಸೊ ಒಂದು ಸತಿ ನೀವು ಮಾಡಿ, ತುಂಬ ಇಷ್ಟಪಡ್ತೀರ, ತುಂಬ ಚೆನ್ನಾಗೂ ಇರುತ್ತೆ. ಸೊ ಇದನ್ನು ನಾನು ಒಂದನ್ನು ಲಟ್ಟಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ಈಗ ಚಾಕ್ಲೇಟ್ ಫ್ಲೇವರ್ನ ನಾನು ಮಾಡ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಲಟ್ಟಿಸ್ಕೊತಾ ಇದ್ದೀನಿ. ಇದು ಚಾಕ್ಲೇಟ್ ಫ್ಲೇವರು ನನ್ನ ಮಗಳಿಗೆ ತುಂಬ ಇಷ್ಟ ಫ್ರೆಂಡ್ಸ್. ಅವಳಿಗೆ ಯಾವುದೇ ಒಂದು ಸ್ವೀಟ್ಸ್ ಇರಲಿ ಅದರಲ್ಲಿ ಚಾಕ್ಲೇಟ್ ಫ್ಲೇವರ್ ಮಾಡಮ್ಮ ಅಂತಾಳೆ. ಸೊ ಕೇಕು ಅಷ್ಟೇ, ಅವಳಿಗೆ ಚಾಕ್ಲೇಟ್ ಫ್ಲೇವರೇ ತುಂಬ ಇಷ್ಟ ಆಗೋದು. ಸೊ ನಾನು 3 ಲಟ್ಟಿಸ್ಕೊತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ನಾನು ಆದಷ್ಟು ಈಸಿಯಾಗಿ ರೆಸಿಪೀಸ್ನ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿ ಕಲ್ತ್ಕೋಬೋದು. ಫಸ್ಟ್ ಟೈಮ್ ಮಾಡೋರು ಸಹ ಕಲ್ತ್ಕೋಬೋದು. ಆ ರೀತಿಯಾದ ನಾನು ರೆಸಿಪೀಸ್ ಹೇಳ್ಕೊಡ್ತೀನಿ. ಆಮೇಲೆ ಇದು ಒಂದ್ರ ಮೇಲೆ ಒಂದನ್ನು ಇಟ್ಟು ಮತ್ತೆ ಅದ್ರ ಮೇಲೆ ತುಂಬ ಸಾಫ್ಟಾಗಿ ಲಟ್ಟಿಸ್ಕೊಳ್ಳೋಣ. ಇದು ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕಾದ್ರೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ.
ಆಮೇಲೆ ಹೀಗೆ ಇನ್ನೂ ಒಳ್ಳೆ ವೆರೈಟಿ ರೆಸಿಪೀಸು ಈಸಿಯಾಗಿ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮಧ್ಯದಲ್ಲಿ ಚಾಕ್ಲೇಟು, ಮೇಲ್ಗಡೆ ಮಾಮೂಲಿ ಫ್ಲೇವರು. ಸೊ ಒಂದು ಹಾಕಿ ನೋಡಿದೆ, ಎಣ್ಣೆ ಕಾದಿದೆ. ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ಏನು ಒಂದಕ್ಕೊಂದು ಅಂಟ್ಕೊಂಡ್ರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಎಣ್ಣೆಲಿ ಹಾಕ್ಕೊಂಡ್ಮೇಲೆ ಅದು ಎಲ್ಲ ಓಪನ್ ಆಗುತ್ತೆ. ಕ್ರಿಸ್ಮಸ್ ಬರ್ತಾ ಇದೆ, ಕ್ರಿಸ್ಮಸ್ಸುಗೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಕೈ ಬಿಡ್ದಂಗೆ ತಿರುಗಿಸ್ಕೋತಾ ಇರಿ. ಈಗೆಲ್ಲ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಈ ಟೈಮಲ್ಲಿ ಎಲ್ಲ ಎತ್ಕೊಳ್ಳೋಣ. ಸೊ ನೋಡಿ ಎಲ್ಲ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಎಲ್ಲರೂ ಇಷ್ಟಪಡುವಂಥ ತಿಂಡಿ ಇದು. ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಕಳಲ್ಲಿ ತಿಂದಿರ್ತೀರ ಅಂದ್ಕೊಳ್ತೀನಿ. ಇಲ್ಲಿ ನಾವು ಇಲ್ಲಿ ಹಾಸನಲ್ಲಿ ಇರೋದ್ರಿಂದ ನಮಗೆ ಇಲ್ಲಿ ಹಳ್ಳಿ ಕಡೆ ನಾನು ಇದನ್ನೆಲ್ಲೂ ನೋಡಿಲ್ಲ ಫ್ರೆಂಡ್ಸ್. ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರು ಯಶವಂತಪುರದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೆಲ್ಲ, ಓದಿದ್ದೆಲ್ಲ ಅಲ್ಲೇ. ಅಲ್ಲಿ ಇದೆಲ್ಲ ಸಿಗ್ತಾ ಇತ್ತು, ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಬಟ್ ನಾನಿಲ್ಲಿ ಮದುವೆ ಆಗಿ ಹಾಸನ ಕಡೆ ಬಂದಮೇಲೆ ನಾನು ಇದನ್ನು ಎಲ್ಲೂ ನೋಡಿಲ್ಲ. ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ನಾನೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ. ತುಂಬ ಕ್ರಿಸ್ಪಿಯಾಗಿರೋದು ನೋಡಿ, ಮಧ್ಯದಲ್ಲೆಲ್ಲ ಚಾಕ್ಲೇಟು, ಫುಲ್ ಚಾಕ್ಲೇಟಲ್ಲೂ ಮಾಡ್ಕೋಬೋದು. ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.